ರಘು ಹಾಸನ್ ನಿರ್ದೇಶನದ ರಾಕೇಶ್ ಅಡಿಗ ರಚನಾ ಜೊತೆಗೆ ಸಿಂಹ ನಟಿಸಿರುವ ನಾನು ಮತ್ತು ಗುಂಡಾ 2 ಸಿನಿಮಾದ ಟೀಸರ್ ಬಿಡುಗಡೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೊಂಬಾಳೆ ಫಿಲ್ಮ್ಸ್ ವಿಜಯ್ ಕಿರಗಂದೂರು ಪತ್ನಿ ಶ್ರೀಮತಿ ಶೈಲಜಾ ಕಿರಗಂದೂರು ಭಾಗಿಯಾಗಿದ್ದರು. ಈ ಸಿನಿಮಾದ ಬಗ್ಗೆ ಸಿನಿ ತಂಡ ಏನ್ ಹೇಳಿತು ಬನ್ನಿ ಕೇಳ್ಕೊಂಡು ಬರೋಣ. ಹಲೋ ನಮಸ್ಕಾರ. ಇವತ್ತು ನಮ್ಮ ಜೊತೆ ಲವ್ ಮೊಕ್ಟಿಲ್ ಆಗ್ಬೋದು, ಹರಿಕತೆ ಅಲ್ಲ ಗಿರಿಕತೆ, ಇದೀಗ ನಾನು ಮತ್ತು ಗುಂಡ ಅಂತ ಹೇಳಿ ನಮ್ಮ ಜೊತೆ ಇದ್ದಾರೆ. ಇಟ್ಸ್ ಅ ಬ್ಯೂಟಿಫುಲ್ ರಚನಾ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಎಸ್, ನಾನು ಕೂಡ ಚೆನ್ನಾಗಿದ್ದಾನೆ. ನಾನು ಮೊದಲಿಗೆ ಲವ್ ಮೊಕ್ಟೇಲ್ ತೊಗೊಂಡೆ, ಯಾಕಂತ ಹೇಳಿದ್ರೆ ಹೆಂಗೆ ನಾವು ಅಂತ ಹೇಳುವಂಥ ಒಂದು ಅದು ಕಾಂಬಿನೇಷನ್ ಇದೆಯಲ್ಲ ನಿಮ್ಮದು, ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಎಲ್ಲರೂ ಕೂಡ ಹೋದರೂ ಕೂಡ ಹೆಂಗೆ ನಾವು ಅಂತಲೇ ಹೇಳ್ತಾ ಇದ್ವಿ. ಸೊ ಇದಕ್ಕೆ ಏನಂತೀರಾ, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮಗೆ? ಯಾವುದು ಹೆಂಗೆ ನಾವುಗೇನ? ಹೆಂಗೆ ನಾವುಗೆ ನಿಮ್ಮದು ಲವ್ ಮೊಕ್ಟೇಲು ಅದು ಸಿಕ್ಕಿ 5 ವರ್ಷ ಆಯಿತು. ಅದು ಖುಷಿ ಇದೆ. ಈಗ ನಾನು ಮತ್ತು ಗುಂಡಾ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಅದು ಕೂಡ 2 ನಾಯಿಗಳ ಜೊತೆ. ಸೊ ನೀವು ಹೇಳಿದ್ರೆ ನಿಮ್ಮದು ಮತ್ತು ನಾಯಿಗಳ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಈ ಸಿನಿಮಾ ಆದಮೇಲೆ ತುಂಬಾ ಜಾಸ್ತಿ ಆಯಿತಾ ಅಲ್ಲ ಯಾವ ರೀತಿ ಅಂತ? ಯಾವ್ದು ನಾನು ಮತ್ತು ಗುಂಡ ಇವತ್ತೇ ಶುರು ಮಾಡಿದ್ದೀವಿ. ಇನ್ನೂ ನೋಡಬೇಕು ಏನಾಗುತ್ತೆ ಅಂತ ಮುಂದೆ. ಬಟ್ ನನ್ನ ಆಡಿಯನ್ಸ್ ನಂಗೆ ಗೊತ್ತು. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ನಾನು ತುಂಬ ಕನೆಕ್ಟ್ ಆಗಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಮತ್ತು ಗುಂಡ ವಿಲ್ ಬಿ ಎನ್ ಆ್ಯಡ್ ಆನ್ ಅದಕ್ಕೆ. ಸೊ ಫ್ಯಾಮಿಲಿ ಆಡಿಯನ್ಸ್ಗೆ ಇನ್ನೂ ಚೆನ್ನಾಗಿ ತಲುಪಬೇಕಂದ್ರೆ ಐ ಥಿಂಕ್ ನಾನು ಮತ್ತು ಗುಂಡ ಪಾರ್ಟ್ 2 ಅಲ್ಲಿ ತಲುಪ್ತೀನಿ ಅನಿಸುತ್ತೆ. ಅಷ್ಟೇ. ಯಾವ ರೀತಿಯ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀರಾ ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಎಂದು ಊಟಿಯಲ್ಲಿ ಇರುವಂಥ ಒಂದು ಹುಡುಗಿ. ಆ್ಯಂಡ್ ಅವಳಿಗೆ ಕುಕಿಂಗ್ ಅಂದರೆ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ಅಷ್ಟೇ, ಇನ್ನೇನು ಇನ್ಫಾರ್ಮೇಷನ್ ಅಷ್ಟೇ. ಸಿಂಬಾ ಜೊತೆ ಎಲ್ಲ ಕನೆಕ್ಟ್ ಯಾವ ರೀತಿ ಇತ್ತು? ಸಿಂಬಾ ಆ್ಯಕ್ಚುಲಿ ಬಂಟಿ ಜೊತೆ ಇದ್ದಿರೋದು ಶೂಟಿಂಗ್. ಸೊ ಬಂಟಿ ಜೊತೆ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ನಾಯಿ ಜೊತೆ ಶೂಟಿಂಗ್ ಮಾಡ್ತಾಯಿದ್ರೆ ಯಾವಾಗ ಎಷ್ಟು ದಿನ ಬೇಕಾದರೂ ಮಾಡ್ಬೋದು ಅನಿಸುತ್ತೆ. ಹಾಗಂತ ಎಷ್ಟು ದಿನ ಬೇಕಾದರೂ ಮಾಡಿಸ್ಕೊಟ್ಟಿದ್ದಾರೆ. ಸೊ ಶೂಟಿಂಗ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇಟ್ಸ್ ಫನ್, ಇಟ್ಸ್ ಆಲ್ವೇಸ್ ಫನ್. ನಿಮಗೆ ಯಾವತ್ತೂ ಸುಸ್ತು ಅನ್ಸಲ್ಲ ನಾಯಿ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದಾಗ. ಆ್ಯಂಡ್ ಬಂಟಿ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದಾಗಂತೂ ಅವನೇ ಒಂದು ಆ್ಯಕ್ಟರ್ ಆಗಿರ್ತಾನೆ. ಸೊ ತುಂಬ ಕಷ್ಟ ಏನಾಗಿಲ್ಲ ಅವನ ಜೊತೆ ಆ್ಯಕ್ಟ್ ಮಾಡೋದು. ಅವನೇ ಒಂದು ಆರ್ಟಿಸ್ಟ್ ಥರ ಬಂದು ಆ್ಯಕ್ಟ್ ಮಾಡಿಬಿಟ್ಟು ಮತ್ತು ಅವ್ರನ್ನ ಕರ್ಕೊಂಡು ಹೋಗೋದು. ಇಟ್ಸ್ ವೆರಿ ಫನ್ ಲುಕಿಂಗ್ ಅಟ್ ದಟ್ ಪ್ರಾಸೆಸ್. ಎಸ್. ಎಷ್ಟು ಶೂಟಿಂಗ್ ಕಂಪ್ಲೀಟ್ ಆಯಿತು? ಇಡೀ ಸಿನಿಮಾ ಕಂಪ್ಲೀಟ್ ಆಗಿದೆ. ವಿ ಆರ್ ರೆಡಿ ಫಾರ್ ರಿಲೀಸ್. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ನನಗೆ ಎಕ್ಸೈಟ್ಮೆಂಟ್ಗಿಂತ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಇದೆ. ಯಾಕಂದರೆ ಅವ್ರು ಶೂಟ್ ಮಾಡಿರೋದು ಆ್ಯಂಡ್ ನನ್ನ ಕಂಟೆಂಟ್ ಹೆಂಗೆ ಪ್ಲೇಸ್ ಮಾಡಿದ್ದಾರೆ ಅದೆಲ್ಲ. ಬಿಕಾಸ್ ನಾವೊಂದು ತುಂಬಾ ಇದು ಶೂಟ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಲೊಕೇಶನ್ಸಲ್ಲೇ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಸಾಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿವೆ. ಆ್ಯಂಡ್ ಸಾಂಗ್ ಡಾನ್ಸ್ ಕೂಡ ಮಾಡಿದ್ದೀನಿ. ಸೊ ನೋಡೋಣ ಹೀಗೆ ಬಂದಿದೆ ಅಂತ. ಫಸ್ಟ್ ಟೈಮ್ ರಾಕೇಶ್ ಅಡಿಗ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಸೊ ಯಾವ ರೀತಿ ಇದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ರಾಕೇಶ್ ಅವರು ಐ ಥಿಂಕ್ ಹಿಸ್ ವೇ ಆಫ್ ಆ್ಯಕ್ಟಿಂಗ್ ಇಸ್ ವೆರಿ ಡಿಫ್ರೆಂಟ್. ಆ್ಯಂಡ್ ಹಿಸ್ ಪರ್ಸ್ಪೆಕ್ಟಿವ್, ಅವರು ನೋಡುವಂಥ ರೀತಿ ಎಲ್ಲ ಹೆಂಗೆ ಆ್ಯಕ್ಟ್ ಮಾಡ್ತಾರೆ. ಓ ಮೈ ಗಾಡ್, ಅವರು ಸ್ಕ್ರೀನಲ್ಲಿದ್ದರೆ ನಮ್ಮ ಮೇಲೆ ಅಟೆನ್ಷನ್ ತೊಗೊಳೋದು ಕಷ್ಟ. ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ಅವ್ರು ಸುಮ್ಮನೆ ಮಾಮೂಲಿಯಾಗೇ ಇರ್ತಾರೆ. ಆದರೆ ಅವ್ರ ಮುಖದಲ್ಲೇ ಎಕ್ಸ್ಪ್ರೆಷನ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಮಾಮೂಲಿ ಆಗಿದ್ರು. ಸೊ ಅವರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ನೀವು ಆ್ಯಕ್ಟ್ ಮಾಡಿದ ಒಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ಯಾವುದು? ಐ ಥಿಂಕ್ ಸಾಂಗ್ ಪೋರ್ಷನ್ ವಾಸ್ ವೆರಿ ಮಚ್ ಫನ್. ಯಾಕಂದರೆ ಅದರಲ್ಲಿ ಪಪ್ಪಿ ಕೂಡ ಇತ್ತು, ದೊಡ್ಡದು ಕೂಡ ಇತ್ತು. ಸೊ ಸಾಂಗ್ ಪೋರ್ಷನ್ ನಂಗೆ ತುಂಬಾ ಇಷ್ಟ ಆಯಿತು. ಓಕೆ, ಫನ್ನಿ ಮೂಮೆಂಟ್ ಯಾವುದೋ ನಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ರೆ ಯಾವುದು? ಫನಿ ಮೂಮೆಂಟ್ಸ್ ಆರ್ ಲಾಟ್ ಆ್ಯಕ್ಚುಲಿ. ಯಾಕಂದರೆ ಅವನಿದ್ದಾಗ ತುಂಬಾ ಇರ್ತಾಯಿತ್ತು. ಬಟ್ ಮೋಸ್ಟ್ಲಿ ಇದೆ ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದೆಲ್ಲ ಬರ್ತಾ ಇದೆ? ಫೈರ್ಫ್ಲೈ ರಿಲೀಸ್ ಆಗುತ್ತೆ ಇನ್ನೊಂದು ವಾರದಲ್ಲಿ. ಆ್ಯಂಡ್ ಅದರಲ್ಲೊಂದು ಪಾತ್ರ ಮಾಡಿದ್ದೀನಿ. ಅದು ಬಿಟ್ಟರೆ ನಾನು ಮತ್ತು ಗುಂಡ ಬರ್ತಿದೆ. ಅದು ಬಿಟ್ಟರೆ ತೀರ್ಥರೂಪ ತಂದೆಯವರಿಗೆ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಪ್ರಾಜೆಕ್ಟ್. ಕೇಳಿದ್ರಲ್ಲ ವೀಕ್ಷಕರು, ಇದು ರಚನಾ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಠಡಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು. ಹಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್. ಇವತ್ತು ನಮ್ಮ ಜೊತೆ ಇರುವಂಥವರು ತನ್ನದೇ ಆಗಿರುವಂತಹ ವ್ಯಕ್ತಿತ್ವ, ತನ್ನದೇ ಆಗಿರುವಂತಹ ನಟನೆ, ಬಿಗ್ ಬಾಸ್ 9ನ ರನ್ನರ್ ಅಪ್ ಆಗಿರುವಂತಹ ರಾಕೇಶ್ ಅಡಿಗ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ಮೊದಲೇ ಹೇಳಿದೆ, ತನ್ನದೇ ವ್ಯಕ್ತಿತ್ವ, ತನ್ನದೇ ನಟನೆಯ ಮೂಲಕ ಒಂದು ಎಲ್ಲರ ಹತ್ರ ಒಂದು ಚಾಪ್ ಮೂಡಿಸುವವರು ಇವರು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್?
ನೀವೇ ಹೇಳಿದ್ರಲ್ಲ ಮೇಡಮ್, ನಾನೇನು ಹೇಳಿ. ಅಂದರೆ ಅಥೆಂಟಿಸಿಟಿ ಇಸ್ ದ ಕೀ ಅಷ್ಟೇ. ನಾವಾಗಿರೋದು ಎಲ್ಲ ಸಿಚುವೇಶನಲ್ಲೂ ನಮಗೆ ನಾವು ಹಾನೆಸ್ಟ್ ಆಗಿರೋದು. ಆಬ್ವಿಯಸ್ಲಿ ಎಲ್ಲರೂ ಹಂಗಿದ್ರೆ ಎಲ್ಲರೂ ಯುನೀಕ್ ಆಗಿರ್ತಾರೆ, ಎಲ್ಲರೂ ಅವ್ರದ್ದೇ ಆದ ಛಾಪನ್ನು ಮೂಡಿಸ್ತಾರೆ. ಬಿಗ್ ಬಾಸ್ ಆದಮೇಲೆ ಮರ್ಯಾದೆ ಪ್ರಶ್ನೆ ಅನ್ನುವಂತಹ ಸಿನಿಮಾದ ಮುಖೇನ ತನ್ನದೇ ಆಗಿರುವಂತಹ ಒಂದು ಫ್ಯಾನ್ ಬೇಸನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದೀರಾ. ಇದರ ಬಗ್ಗೆ ಏನು ಹೇಳ್ತೀರಾ? ಫ್ಯಾನ್ ಬೇಸ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಫ್ಯಾನ್ಸ್ ಬೇಡ ನನಗೆ. ಟ್ರೈಬ್, ನಮ್ಮ ಜನ, ನಮ್ಮ ಹುಡುಗ ರಾಕಿ ಅಂತ ಏನಂತಾರೆ ಅದು ನನಗೆ ಖುಷಿ. ನಾನು ಮಾತಾಡಿಸ್ತಾನು ಜನ ಒಂಥರ ಹೀರೋ ಥರ ಮಾತಾಡ್ಸಲ್ಲ. ರಾಕೇಶ್ ಸರ್ ಹಂಗೆ ಹಿಂಗೇನಲ್ಲೇ ರಾಕಿ ಅಂತ ಕರೀತಾರೆ, ಅದೇ ನನಗೆ ಖುಷಿ. ಸೊ ಆ ಒಂದು ಲವ್ ಆ್ಯಂಡ್ ಎಫೆಕ್ಷನ್ ಏನಿಟ್ಟಿದ್ದಾರೆ, ಎಸ್ಪೆಷಲಿ ಆಫ್ಟರ್ ಬಿಗ್ ಬಾಸ್, ಮರ್ಯಾದೆ ಪ್ರಶ್ನೆ, ಅದು ಅವ್ರಿಗೆ ನಾನು ಇನ್ನೂ ಪ್ರೌಡ್ ಫೀಲಿಂಗ್ ಕೊಡಬೇಕು. ಆ್ಯಂಡ್ ಈ ಸಿನಿಮಾ ಮೂಲಕ ಮತ್ತೆ ಅವ್ರಿಗೆ ಹೆಮ್ಮೆ ಆಗೋ ಥರ ಮಾಡ್ತೀನಿ. ಸರ್, ಈಗ ನಾನು ಮತ್ತು ಗುಂಡ ಸಿನಿಮಾದಲ್ಲಿ ಶಂಕರ ಕ್ಯಾರೆಕ್ಟರ್ ರೋಲ್ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಹೆಮ್ಮೆ ಇದೆ? ಮೊದಲೇ ಆಲ್ರೆಡಿ ನಾನು ಹೇಳ್ದಂಗೆ ಇದೊಂದು ಎಸ್ಟಾಬ್ಲಿಷ್ಡ್ ಸಕ್ಸಸ್. ಇದು ಪ್ರಾಜೆಕ್ಟು ನಾನು ಮತ್ತು ಗುಂಡ 1 ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತು. ಸೊ 2 ಅಲ್ಲಿ ಶಂಕರ ಆಗಿ ಇದುವರೆಗೂ ಇಷ್ಟು ಸಿನಿಮಾಲ್ ಮಾಡಿರೋದಕ್ಕಿಂತ ಒಂದು ಹೊಸ ಚಾಲೆಂಜಿಂಗ್ ವಿಭಿನ್ನ ಪಾತ್ರ ಅಂತ ಹೇಳ್ಬೋದು. ತುಂಬ ಮುಗ್ಧ ಹುಡುಗ, ಹಳ್ಳಿ ಹುಡುಗ, ಮುಗ್ಧ ಹುಡುಗ. ಅವನಿಗೆ ಏನು ಬೇಕೋ ಅಷ್ಟೇ. ಆ್ಯಂಡ್ ಅವನ ಜೀವನ ಫುಲ್ಲು ಗುಂಡ ಬಿಟ್ಟರೆ ಬೇರೆ ಇಲ್ಲ ಅನ್ನೋ ಥರ ಒಂದು ಬದುಕುವಂಥ ಹುಡುಗ. ತುಂಬ ಅನುಭವಿಸಿ ಮಾಡಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಮನಸ್ಪೂರ್ವಕವಾಗಿ ಹತ್ತಿದ್ದೀನಿ, ನಕ್ಕಿದ್ದೀನಿ. ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೋದಾಗಲೂ ನಿಜವಾಗ್ಲೂ ಆ ಎಮೋಷನ್ಸು ಬಂದಿದೆ. ಅದು ಒಂದು ಲೈಫಲ್ಲಿ ಮರೆಯೋಕ್ಕಾಗದಿರೋ ಒಂದು ಎಕ್ಸ್ಪೀರಿಯನ್ಸು. ಸರ್, ಸೀಸನ್ 1 ನಾನು ಮತ್ತು ಗುಂಡ 1 ಬಂದಾಗ ಅದೆಷ್ಟೋ ಜನರಿಗೆ ತುಂಬ ಹಿಟ್ಟಾಗಿದೆ, ರೀಚ್ ಆಗಿದ್ದು ಇದೆ. 2 ಅಂತ ಬಂದಾಗ ಯಾವುದೇ ಒಂದು ಫಿಲ್ಮ್ಸ್ ಆಗಿರ್ಬೋದು, ಎಕ್ಸ್ಪೆಕ್ಟೇಷನ್ ಹೈ ಇರುತ್ತೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರ್ತಾರೆ ಅದಕ್ಕೆ 100% ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಯಾಕಂದರೆ ಟೆಕ್ನಿಕಲಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ವಿಜುವಲ್ ಆಗ್ಬೋದು, ಮತ್ತು ಸ್ಕೇಲ್ ಆಗ್ಬೋದು. ಮೂವಿ ಇದು ಇನ್ನೂ ಲಾರ್ಜ್ ಸ್ಕೇಲಲ್ಲಿದೆ. ಕ್ಯಾಸ್ಟಿಂಗ್ ಇನ್ನೂ ಡಿಫ್ರೆಂಟ್ ಆಗಿದೆ. ಸೊ ಅದು ಏನು ಒಂದು ಸ್ಟ್ಯಾಂಡರ್ಡ್ ಇದೆ ಅದನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರ್, ಈ ಸಿನಿಮಾದಲ್ಲಿ ನೀವು ನಟನೆ ಮಾಡಿರುವಂತಹ ಒಂದು ಫನ್ನಿ ಮೂಮೆಂಟ್ ಯಾವುದಾದ್ರೂ ಇದ್ರೆ ಯಾವುದು ಸರಿ? ಈ ಸಿನಿಮಾದಲ್ಲಿ ಫನ್ನಿ ಮೂಮೆಂಟ್ ಅದೇ ಬಂಟಿ ಜೊತೆನೇ ಇರುತ್ತೆ ಮೋಸ್ಟ್ಲಿ. ಬಟ್ ಯಾವ್ದು ಇವಾಗ ರಪ್ಪ ಅಂತ ಫ್ಲ್ಯಾಶ್ ಆಗ್ತಾ ಇಲ್ಲ. ಬಟ್ ಇತ್ತು, ಸಾಕಷ್ಟು ಫನ್ನಿ ಮೂಮೆಂಟ್ಗಳಿತ್ತು. ಅಂದರೆ ಅವ್ನು ಬಂಟಿ ಜೊತೆ ಆಡೋದೇ ಒಂದು ಫನ್. ಅಂದರೆ ಒಂದೊಂದು ಸಲ ನಾವೇನೋ ಪರ್ಫಾರ್ಮ್ ಮಾಡ್ತಾ ಇರ್ತೀವಿ, ರಪ್ಪ ಅಂತ ಎಲ್ಲೋ ನೋಡ್ಬಿಡ್ತಿದ್ದ, ಅಥವಾ ಬರ್ತಾ ಇರಲಿಲ್ಲ, ಅಥವಾ ಜಾಸ್ತಿ ರಿಯಾಕ್ಟ್ ಮಾಡಿಬಿಡ್ತಿದ್ದ. ಆ ಥರದ್ದೆಲ್ಲ ಮಜಾ ಇರ್ತಾಯಿತ್ತು. ಪ್ರಾಣಿಗಳು ಅಂತ ಹೇಳಿದ್ರೆ ನಿಮಗೆ ಮೊದಲಿಂದಲೂ ಇಷ್ಟ ಆಯಿತಾ, ಅಲ್ಲ ಈ ಸಿನಿಮಾ ಆದಮೇಲೆ ಮತ್ತಷ್ಟು ಕನೆಕ್ಟಿವಿಟಿ ಜಾಸ್ತಿ ಆಯಿತಾ? ಇಲ್ಲ, ಮೊದಲಿಂದನೂ ತುಂಬ ಇಷ್ಟ ಆಯಿತು ನನಗೆ. ನನ್ನ ಹತ್ರ ಒಂದು ಹಸ್ಕಿ ಇತ್ತು, 13 ವರ್ಷ ಇದ್ಲು ಅವಳು, ಚಿಲಿ ಅಂತ. ಅವಳು ನನ್ನ ಲೈಫಲ್ಲಿ ಕಟ್ಟೆ ಹಾಕಿರಲಿಲ್ಲ. ನಮ್ಮ ಮನೇಲೇ ಇದ್ಲು, ನಮ್ಮ ಬಾತ್ರೂಮೇ ಯೂಸ್ ಮಾಡ್ತಿದ್ಲು, ವಾಶ್ರೂಮ್ಗೆ ಹೋಗ್ತಾಯಿದ್ಲು, ಜೊತೇಲಿ ಮಲಗ್ತಿದ್ಲು, ಜೊತೇಲಿ ಊಟ ಮಾಡ್ತಿದ್ಲು. ಸೊ ಅವಳು ಹೋದ್ಮೇಲೆ ನನಗೆ ಒಂಥರ ತುಂಬ ಮಿಸ್ ಆಗಿತ್ತು ಆ ಒಂದು ಎಮೋಷನ್ನು, ಆ ಒಂದು ಕನೆಕ್ಟು. ಏನಾಗುತ್ತೆ, ಅವ್ರು ಹೋದ್ಮೇಲೆ ಅಪ್ಪ ಮತ್ತೆ ಬೇಡಪ್ಪ, ಮತ್ತೆ ಯಾಕೆ ಹಚ್ಕೊಳ್ಳೋದು, ಮತ್ತೆ ಯಾಕೆ ನೋವು ಅಂತ ಅನಿಸಿರುತ್ತೆ. ಚಿಲಿ ಅಂತ. ಸೊ ಐ ಲವ್ ಯು ಅಂತ ಹೋಲ್ ಮಾಡೋಳು, ಮಾತಾಡೋಳು, ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ಅದನ್ನು ಪೋಸ್ಟ್ ಹಾಕ್ಕೊಂಡೆ ನಾನು. ಗುಂಡಲ್ಲಿ ವರ್ಕ್ ಮಾಡಿದ್ಮೇಲೆ ಬಂಟಿ ಜೊತೆ ಆ ಲ್ಯಾಬ್ ಇದು ಮತ್ತೆ ಆಸೆ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಮತ್ತೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು, ಮಿಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಒಂದು ಸಲ ಪೋಸ್ಟ್ ಹಾಕ್ಕೊಂಡೆ ನಾನು, ಐ ಮಿಸ್ ಯು ಚಿಲ್ಲಿ ಅಂತ. ತಕ್ಷಣ ನಮ್ಮ ಸ್ವಾಮಿಯವರು, ಇವರು ಟ್ರೈನರು, ಫೋನ್ ಮಾಡಿ, ಬ್ರೋ ನಿಮ್ಮ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ ನಮಗೆ, ಒಂದು ಪೆಟ್ಟಿದೆ ಅಡಾಪ್ಟ್ ಮಾಡ್ಕೊತೀರಾ ಅಂತ. ಅದಾಗದೇ ಬರ್ತಾ ಇದೆಯಲ್ಲ, ಓಕೆ ಸರಿ ಅಂತ ಇವನು ಬಂದ, ಸ್ಮೋಕಿ 30 ಡೇಸ್ ಮರಿ ಮನೆಗೆ ಬಂದ. ಆವಾಗಿಂದ ನನ್ನ ಜೊತೆನೇ ಇದ್ದಾನೆ, ನನ್ನ ಜೊತೆನೇ ಮಲಗ್ತಾನೆ, ತುಂಬ ಹಚ್ಕೊಂಡಿದ್ದಾನೆ. ಸಖತ್ ತರಲೆ. ಬಾಲ್ ಅಂದರೆ ತುಂಬ ಇಷ್ಟ, ನೀರಂದರೆ ತುಂಬ ಇಷ್ಟ. ಅವ್ನು ನಾನು ಊರಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀನಿ, ಕೆರೆಯಲ್ಲಿ ಎಲ್ಲ ಸ್ವಿಮ್ ಮಾಡೋಕ್ಕೆಲ್ಲ ಬಿಡ್ತೀನಿ. ಸೊ ಈಗ ದೊಡ್ಡವನಾಗ್ತಾ ಇದ್ದಾನೆ, ಇನ್ನೊಂದು ವರ್ಷಕ್ಕೆ ಮೇ ಬಿ ನನ್ನ ಜೊತೆ ಕರ್ಕೊಂಡು ಓಡಾಡ್ತೀನಿ. ಓಕೆ, ಇಷ್ಟೆಲ್ಲ ಕೇಳಿದ ಮೇಲೆ ಎಲ್ಲರ ತಲೆಯಲ್ಲೂ ಓಡ್ತಾ ಇದೆ ಸರ್ ಇದು ಪ್ರಶ್ನೆ. ಬಿಗ್ ಬಾಸಿಂದಲೂ ಕೂಡ ನಿಮಗೆಲ್ಲರೂ ಕೂಡ ಇದೇ ಕ್ವಶನ್ ಮಾಡ್ತಾಯಿದ್ರು. ಇದೀಗ ರಾಕೇಶ್ ಅಡಿಗರ್ ಅವರ ಲವ್ ಲೈಫ್ ಯಾವ ರೀತಿಯಾಗಿದೆ? ಆನೆ ಲವ್ ಮೇಡಮ್, ಐ ಆಮ್ ಲವ್. ನಾನು ಎಲ್ಲರನ್ನೂ ಲವ್ ಮಾಡ್ತೀನಿ. ಸೊ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ನೋವು ಮಾಡಲ್ಲ ಅಷ್ಟೇ. ಲವ್ ಮಾಡ್ತೀನಿ, ಲವ್ ಯಾವುದೇ ಕಾರಣಕ್ಕೂ ನೋವು ಆಗಲ್ಲ. ಲವ್ ಮಾಡಿ ನೋವು ತಿಂದದ್ದೇನಾದರೂ ಇದೆಯಾ?
ಯಾರಿಗಿಲ್ಲ ಮೇಡಮ್, ಎಲ್ಲರಿಗೂ ಇರುತ್ತೆ ಡೆಫಿನೆಟ್ಲಿ. ಇವಾಗ ನನಗೆ ಲವ್ ಅಂದರೆ ಇಟ್ ಈಸ್ ಜಸ್ಟ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ದ ಬ್ರೈನ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಸತ್ಯನೂ. ನಾವು ಅದಕ್ಕೆ ಲವ್ ಅಂತ ಹೆಸರು ಕೊಡ್ತೀವಿ. ಏನೋ ಒಂದು ನೋಡಿದಾಗ ನಮಗೊಂದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಮೆಲಟೋನಿನ್, ಸೆರೆಟೋನಿನ್, ಏನೋ ಒಂದು ಹಾರ್ಮೋನಲ್ ಆ್ಯಕ್ಟಿವಿಟಿ ಆಗುತ್ತೆ, ನಮ್ಗೆ ಅದು ಇಷ್ಟ, ಎಫೆಕ್ಷನ್ ಅಂತ ಆಗುತ್ತೆ. ಅದನ್ನು ನಾವು ಲವ್ ಅಂತ ಕರಿತೀವಿ. ಅಷ್ಟೇ ಆಗೋ ರಿಯಾಕ್ಷನ್ಗೆ ನಾವು ಎಮೋಷ್ನಲಿ ಏನೇನೋ ಕಟ್ಕೊತೀವಿ, ಫ್ಯೂಚರು. ಅದು ಸೊಸೈಟಿ ಹಂಗೆ ಮಾಡಿದೆ, ಫಿಲಮ್ಸ್ಗಳು ಹಂಗೆ ಮಾಡಿದ್ದಾರೆ, ಅರ್ಧ ಸಿನಿಮಾದವರೇ ಹಾಳು ಮಾಡಿರೋದು. ಸೊ ಹಂಗೆ ನೋಡಿ ಜನ ಅದನ್ನು ಕನ್ಫ್ಯೂಸ್ ಆಗಿ ಲವ್ ಅಂತ ಅಂದ್ಕೊಂಡು, ಅಂದರೆ ಲವ್ ಅಂದ ತಕ್ಷಣ ಏನೋ ಅದಕ್ಕೆ ಒಂದು ಕತೆ, ಹಾಡು ಎಲ್ಲ ಕಟ್ಟಿ ಏನೇನೋ ಮಾಡ್ತಾರೆ. ಬಟ್ ಅದು ರಿಯಾಲಿಟಿಲಿ ಅದು ಯಾವುದು ರೆಲೆವೆಂಟ್ ಅಲ್ವಾ. ತುಂಬ ವರ್ಷದಿಂದ ಲವ್ ಮಾಡೋದು ಒಂದು ವಾರಕ್ಕೆ ಬ್ರೇಕಪ್ ಆಗಿಬಿಡ್ತಾರೆ. ತುಂಬ ವರ್ಷದಿಂದ ಮದುವೆ ಆದವರು 2 ತಿಂಗಳಿಗೆ ಡಿವೋರ್ಸ್ ಆಗಿಬಿಡ್ತಾರೆ. ಸೊ ಲವ್ ಯುವರ್ ಸೆಲ್ಫ್ ಫಸ್ಟ್. ಒನ್ಸ್ ಯು ಲವ್ ಯುವರ್ ಸೆಲ್ಫ್, ಆಟೋಮೆಟಿಕ್ಕಾಗಿ ಬೇರೆ ಎಲ್ಲರನ್ನೂ ಅದೇ ದೃಷ್ಟಿಲಿ ನೋಡ್ತೀರ, ಬೇರೆ ಎಲ್ಲರ ಜೊತೆನೂ ಪೀಸ್ಫುಲ್ ಆಗಿರ್ತೀರ. ಸರ್, ಇನ್ನೊಂದು ಏನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನರ ಜೊತೆ ನಿಮಗೆ ಮದುವೆ ಆಗಿದೆ, ಆದರೆ ರಿಯಲ್ ಲೈಫಲ್ಲಿ ಆಗಲಿಲ್ಲ. ಹೌದಾ? ನಾನೇ ನೋಡಿಲ್ವಲ್ಲ. ಸರ್, ಏನು ಅಂತ ಹೇಳಿದರೆ, ಸೋನು ಗೌಡ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ರು ಕೂಡ ಅವ್ರ ಜೊತೆನೂ ಮದುವೆ ಮಾಡಿಸಿದ್ದಾರೆ ನಿಮಗೆ, ಓಕೆನಾ? ಆದರೆ ಅವರೀಗ ರಿಯಲ್ ಲೈಫಲ್ಲಿ ಮದುವೆ ಆಗಲಿಕ್ಕೆ ರೆಡಿ ಆಗಿದ್ದಾರೆ. ಇದಕ್ಕೇನಂತೀರಾ? ಹಾಗೆ ಅಷ್ಟೇ ನೋಡಿ, ಸಿನಿಮಾದವ್ರದ್ದು ನಮ್ಮದು ಹಣೆ ಬರನೇ ಅಷ್ಟಲ್ವಾ. ಸುಮ್ಮನೆ ಯಾರ ಜೊತೆ ಯಾರು ಲಿಂಕಪ್ ಮಾಡ್ತಾರೆ ಅಥವಾ ಏನೋ ಪೋಸ್ಟ್ ಹಾಕ್ತಾರೆ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ನಾನು. ಆ್ಯಸ್ ಫಾರ್ ಆಸ್ ಪಾಪ ಆ ಹೆಣ್ಣಿಗೆ ಯಾವುದೇ ಥರದ್ದು ಎಫೆಕ್ಟ್ ಆಗ್ತಾ ಇಲ್ಲ ಅಂದರೆ ನನಗೇನು ಪ್ರಾಬ್ಲಮ್ ಇಲ್ಲ. ಅಥವಾ ಅವ್ರ ಹೆಸರು ಹಾಳಾಗ್ತಾ ಇದೆ, ಇಮೇಜ್ ಡ್ಯಾಮೇಜ್ ಆಗ್ತಾ ಇದೆ, ಅಥವಾ ಏನೋ ಲಿಂಕಪ್ ಆಗಿ ಅವ್ರ ಫ್ಯೂಚರ್ಗೆ ಏನೋ ತೊಂದರೆ ಆಗುತ್ತೆ ಅಂದರೆ ಅವಾಗ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ಸೋನು ಬಗ್ಗೆ ನಂಗೆ ಗೊತ್ತು, ನಾನು ಅಪ್ಪಿ ತಲೆ ಕೆಡಿಸ್ಕೊಂಡ್ರು ಅವಳು ತಲೆ ಕೆಡಿಸ್ಕೊಳ್ಳಲ್ಲ, ಅವಳು ಕೇರು ಮಾಡಲ್ಲ ಯಾವುದಕ್ಕೂ. ಅವಳು ನಾನು ಕರೆಕ್ಟಾಗಿದ್ದೀನ, ನನಗೆ ಗೊತ್ತು ಅಂತ ಹೇಳ್ತಾರೆ. ಆ್ಯಂಡ್ ನಮ್ಮಿಬ್ರದ್ದು ಏನು ಫ್ರೆಂಡ್ಶಿಪ್ ಇದೆ ಅದಕ್ಕೊಂದು ಪ್ಯೂರಿಟಿ ಇದೆ. ನಮ್ಮಿಬ್ಬರ ಮಧ್ಯ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತೀನಿ, ನಮ್ಮಿಬ್ಬರ ಮಧ್ಯ ಯಾವುದೇ ಥರದ್ದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಆಗಲಿ ಇರಲಿಲ್ಲ, ಮುಂದೆ ಇರೋದು ಇಲ್ಲ. ಅದೊಂದು ಜೆನ್ಯೂನ್ ಬಾಂಡಿಂಗ್, ಅದು ಪ್ಯೂರ್ ಆಗಿದೆ, ಅದು ಪ್ಯೂರ್ ಆಗೇ ಇರುತ್ತೆ. ರಾಕೇಶ್ ಅಡಿಗ ಅವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಣಿಸ್ಕೊಳ್ಳೋದು ಸ್ವಲ್ಪನೇ ಕಮ್ಮಿ, ಯಾಕೆ ಸರ್? ಸೋಷಿಯಲ್ ಮೀಡಿಯಾ ದೊಡ್ಡ ಡ್ರಗ್ಗು. ಅದು ನಿಮ್ಮ ಬ್ರೈನ್ನ ಹಾಳು ಮಾಡುತ್ತೆ. ಒಂದು ವಿಡಿಯೋ ಏನಾದ್ರು ನೋಡಿದ ತಕ್ಷಣ ನಿಮ್ಮ ಡೋಪಮಿನ್ ಸ್ಟಿಮ್ಯುಲೇಟ್ ಆಗುತ್ತೆ. ಅದು ಡೋಪಮಿನ್ ಇಳಿತಿದ್ದಂಗೆ ಮತ್ತೆ ಅದು ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಇನ್ನೊಂದು ರೀಲ್ ನೋಡ್ತೀರಾ. ಸೊ ಡಿಸೈನೇ ಹೆಂಗೆ ಮಾಡಿದ್ದಾರೆ ಅಂದರೆ, ಇಮ್ಮಿಡಿಯೇಟ್ ನಿಮ್ಮ ಬ್ರೈನ್ ಎಷ್ಟು ಸ್ಟಿಮ್ಯುಲೇಟ್ ಆಗ್ತಾ ಇರಬೇಕಂದ್ರೆ ನಿಮ್ಮ ಕಂಟ್ರೋಲ್ ತಪ್ಪಿ ನೀವು ಆ ರೀಲ್ಸ್ನ ನೋಡ್ತಾ ಇರಬೇಕು, ನೀವು ಅದನ್ನ ನೋಡ್ತಾ ಇರಬೇಕು. ನೀವು ಒಂದು ವಿಡಿಯೋ ನೋಡಿದ್ರೆ ಯಾವನೋ ಒಬ್ಬಂಗೆ ಒಂದು ಪೈಸಾ ಸಿಗುತ್ತೆ. ನಿಮ್ಮ ಅಟೆನ್ಷನ್ ಏನಿದೆ, ನಿಮ್ಮ ಅಟೆನ್ಷನ್ಗೋಸ್ಕರ ಪ್ರಪಂಚದಲ್ಲಿ ಎಲ್ಲರೂ ಹಗಲು ರಾತ್ರಿ ದುಡಿತಾ ಇದ್ದಾರೆ. ನೀವಾಗಲಿ ನಾವಾಗಲಿ ಎಲ್ಲರೂ ಗಮನ ಸೆಳೆಯೋಕ್ಕೆ ಹೆಂಗೆ ಸೆಳೆಯೋದು. ಇವರು ಎಷ್ಟು ಅಡ್ವಾನ್ಸ್ಡಾಗಿ ಆ ಗಮನನ ಸೋಷಿಯಲ್ ಮೀಡಿಯಾಲೇ ಇಟ್ಕೊಂಡು ನಮ್ಮ ಇದಾಗ್ತಾಯಿದೆ. ಅದು ತುಂಬ ಡ್ಯಾಮೇಜಿಂಗ್ ಅಡಿಕ್ಷನ್. ಅದು ಡ್ರಗ್ಗಿಂತ ಡೇಂಜರಸ್ಸು ಸೋಷಿಯಲ್ ಮೀಡಿಯಾ, ನಿಜವಾಗ್ಲೂ. ಸೊ ಆದಷ್ಟು ಅದರಿಂದ ದೂರ ಇರೋದು ಒಳ್ಳೆಯದು. ಇದ್ರೂ ಯಾವ್ಯಾವ ಪೇಜ್ನ ಫಾಲೋ ಮಾಡ್ತೀವಿ, ಯಾವ್ಯಾವ ಪ್ರಾಡಕ್ಟ್ನ, ಯಾರೋ ಬಿಕಿನಿ ಮಾಡೆಲ್ಸು ಅಥವಾ ಯಾರೋ ಇದು ಆ ಥರದ್ದು ಬಿಟ್ಟು, ಅಥವಾ ಏನೋ ಗ್ಲ್ಯಾಮರು, ಈ ಥರ ಲವ್, ಅದು ಯಾವುದು ಬಿಟ್ಟು ಏನೋ ಸ್ಪಿರಿಚುವಲ್ ಆಗೋ, ಏನೋ ಸೈಂಟಿಫಿಕ್ ಆಗಿರೋ ಪೇಜ್ಗಳು, ಏನೋ ಅಪ್ಲಿಫ್ಟ್ ಆಗಿರೋ ಪೇಜ್ಗಳು, ಅಥವಾ ನಿಮ್ಮ ಚಾನಲ್ ಪೇಜು, ಆ ಥರ ಏನೋ ಪ್ರೊಡಕ್ಟಿವ್ ಆಗಿರೋ ಥರದ್ದು ಮಾಡಿದ್ರೆ ಸ್ವಲ್ಪ ಬೆಟರ್. ಸೊ ಈ ವಿಷಯಕ್ಕೆ ನಾನು ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲ್ಲ. ಸೋಷಿಯಲ್ ಮೀಡಿಯಾ ಏನಾಗುತ್ತೆ, ನಿಮ್ಮ ಸೆಲ್ಫ್ ವ್ಯಾಲ್ಯೂನ ಕಮ್ಮಿ ಮಾಡುತ್ತೆ, ಕಂಪ್ಯಾರಿಸನ್ ತೋರಿಸುತ್ತೆ. ಎಲ್ಲರೂ ಅವ್ರು ಚೆನ್ನಾಗಿರೋದಕ್ಕೆ ಪೋರ್ಟ್ರೇ ಮಾಡ್ತಾರೆ, ಬಟ್ ಅದು ಸತ್ಯ ಅಲ್ಲ. ಅವ್ನಿಗೆ 10 ದುಃಖ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಹೋಗಿ ಫೋಟೋ ಹಾಕ್ತಾನೆ. ಆ ಫೋಟೋ ನೋಡಿ ಇನ್ನು 10 ಜನ ಹೊಟ್ಟೆ ಉರಿತಾರೆ, ಇವ್ನ ಲೈಫ್ ಎಷ್ಟು ಚೆನ್ನಾಗಿದೆ, ನಾನು ಯಾಕೆ ಹಿಂಗೆ ಬದುಕ್ತಾ ಇದ್ದೀನಿ ಅಂತ. ಯಾವುದು ರಿಯಾಲಿಟಿ ಅಲ್ಲ, ಎಲ್ಲ ಭ್ರಮೆ ಲೋಕದ ಬ್ರಹ್ಮಾಂಡ ಅದು. ಸರ್, ಕೊನೆಯದಾಗಿ ರಾಕೇಶ್ ಅಡಿಗ ಅವರು ಯಾವಾಗ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ? ಗೊತ್ತಿಲ್ಲ ಮೇಡಮ್, ನನಗೆ ಸದ್ಯಕ್ಕಂತೂ ಇಂಟ್ರೆಸ್ಟ್ ಇಲ್ಲ. ಈಗ ತುಂಬ ಖುಷಿಯಾಗಿದ್ದೀನಿ ಲೈಫಲ್ಲಿ. ನನ್ನ ಪಾತ್ ಏನು ಅಂತ ನಾನು ಇನ್ನೂ ಕ್ಲಾರಿಟಿ ತೊಗೋತಾ ಇದ್ದೀನಿ. ನನ್ನ ಜೀವನ ಹೆಂಗೆ ಹೋಗಬೇಕು, ನಾನು ಏನು ಮಾಡಬೇಕು ಅಂತ, ಲೈಫ್ನ ಯಾವ ರೀತಿ ತೊಗೋಬೇಕು ಅನ್ನೋದು ಅದು ಸತತವಾಗಿ ನಡೀತಾನೇ ಇದೆ ಆ ಪ್ರಯತ್ನ. ಆ ಜರ್ನಿಲಿ ಯಾರು ಟ್ರಾವೆಲರ್ ಸಿಕ್ಕಿದ್ರೆ ಅದು ಆರ್ಗ್ಯಾನಿಕ್ಕಾಗಿ ಆಗುತ್ತೆ. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಹಾಗೆ ಅಭಿಮಾನಿಗಳು ಯಾರೂ ಇಲ್ಲ, ಎಲ್ಲ ನನ್ನ ವೆಲ್ ವಿಷರ್ಸ್, ನನ್ನ ಟ್ರೈಬ್, ನನ್ನ ಥರ ಯೋಚನೆ ಮಾಡೋರು, ನನ್ನ ಥರ ಇರೋರು, ಬ್ರದರ್ಹುಡ್ ಅಂತ ನಾನು ಕರಿತೀನಿ. ಅದೇ ಖುಷಿಯಾಗಿರಿ, ಅಥೆಂಟಿಕ್ ಆಗಿರಿ. ಅಥೆಂಟಿಸಿಟಿ ಇಸ್ ದ ಕೀ. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಮರ್ಯಾದೆ ಪ್ರಶ್ನೆ ನಾವು ಥಿಯೇಟ್ರಲ್ಲಿ ನೋಡೋಕ್ಕಾಗಿಲ್ಲ, ಸಾರಿ ಮಿಸ್ ಮಾಡ್ಕೊಂಡ್ವಿ ಅಂತ. ಆ್ಯಂಡ್ ಗ್ಯಾರಂಟಿ ನೆಕ್ಸ್ಟ್ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ. ಸೊ ಆ ಪ್ರಾಮಿಸ್ ಉಳಿಸ್ಕೊಳ್ಳಿ. ನಿಮಗೆ ಒಳ್ಳೆ ಸಿನಿಮಾ ವಿತ್ ಒಳ್ಳೆ ಪರ್ಫಾರ್ಮೆನ್ಸ್ ಸಿಗುತ್ತೆ. ನಿಮ್ಮನ್ನು ಮತ್ತೆ ನಾನು ಪ್ರೌಡ್ ಫೀಲ್ ಆಗೋ ಥರ, ನಮ್ಮ ರಾಕಿ ಅಂತ ಪ್ರೌಡ್ ಫೀಲ್ ಆಗೋ ಥರ ನಾನು ಮಾಡ್ತೀನಿ. ಎಸ್, ಅಪ್ಕಮಿಂಗ್ ಯಾವೆಲ್ಲ ಪ್ರಾಜೆಕ್ಟ್ ಬರ್ತಿದೆ, ಆಲ್ ದಿ ವೆರಿ ವೆರಿ ಸರ್, ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರು, ಇದು ರಾಕೇಶ್ ಅಡಿಗ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.